ನಿಮ್ಮಾನ್ಸ್ ಹತ್ರ ಬೀದಿ ವ್ಯಾಪಾರಿಗಳು ಸ್ವಾಮಿ ಮಾಡ್ತಾರೋದು ನಾವು 25 ವರ್ಷದಿಂದ ಮಾಡ್ತಾ ಇದ್ದೀವಿ. ಏಕಾಏಕಿ ಏನೋ ಒಂದು ನೋಟಿಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಬಂದು ಏಕಾಏಕಿ ಎತ್ತಿಬಿಟ್ರು. ಊಟಗಳೆಲ್ಲ ಚೆಲ್ಲಿ ಎಲ್ಲ ಅವರೇ ನೀರು ಹಾಕ್ಬಿಟ್ರು. ಚೆಲ್ಲಿದ್ದು ಅವರೇನೆ, ನೀರು ಹಾಕಿದ್ದು ಅವರೇನೆ. ನಾವು ಹೇಳಿ ಸಗ್ನ ಇಂಥ ಅನ್ಯಾಯ ಮಾಡ್ತಾರೆ. ಬಡವ್ರಿಗೆ 30 ರೂಪಾಯಿ ಊಟ ಕೊಡ್ತೀವಿ, ಇಲ್ಲ ಜನ ಓಡಾಡೋಕ್ಕೆ ತೊಂದರೆ ಇದೆಯಾ ಅದನ್ನು ನೋಡಲಿ. ಆ ಮುಂದೆ ಹಾಲು ಬೂತ ಇದೆ, ಹಾಲು ಬೂತ್ಗೋಸ್ಕರ ಅಲ್ಲ ಅಮಾಯಕರು ನಮಗೇನೇ ಇದ್ದಿದ್ರೆ ನಾವು ಯಾಕೆ ರೋಡ್ ಮೇಲೆ ಬರ್ತೀವಿ ಹೇಳಿ. ಇವ್ರು ಬಂದು ಒಂದು ತಿಂಗಳಾಗಿ ಈ ಥರ ಮಾಡಿಬಿಟ್ರೆ ಇನ್ನೊಂದ್ಸಲಿ ಓಟ್ ಹಾಕ್ತೀವಾ? ಹಾಂ ಕೈ ಇಲ್ಲ ಸಾ ಇದನ್ನು ಬಿಟ್ಟು ನಾವೇನು ಸಹ ತಿನ್ನಬೇಕು? ಮಣ್ಣು ತಿನ್ನಬೇಕಾ ಹೇಳಿ? ಮಣ್ಣು ತಿನ್ನೋಕ್ಕಾಗತ್ತಾ? 25 ವರ್ಷದಿಂದ ಈ ಕೆಲಸ ಮಾಡಿಬಿಟ್ಟು ನಾವೇನು ತಿನ್ನಬೇಕು? ಮಕ್ಕಳನ್ನ ಮರಿನ ಏನು ಸಾಕಬೇಕು? ನಮ್ಮ ಜೀವನ ಹೆಂಗೆ? ಇದನ್ನು ಬಿಟ್ಟರೆ ನಮ್ಗೆ ಗತಿ ಇಲ್ಲ. ಇಲ್ಲ ಅದನ್ನು ವ್ಯಾಪಾರ ಮಾಡೋ ಗಂಟೆ ಆದರೂ ಬಿಡಬಾರ್ದಾ? ಮಾಡಿದ್ದೀವಿ ಅಂತ ಇಲ್ಲ ಒಂದು ಮಾತು ಟೇಷನ್ ಇಲ್ಲೇ ಇದೆ, ಒಂದು ಮಾತು ಹೇಳ್ಬೋದಾಯ್ತಲ್ಲ ಕರ್ದು. ಏನು ಹೇಳಿದ್ರೆ ಏಕಾಏಕಿ ಎತ್ಬಿಟ್ರೆ ಹೆಂಗೆ ಹೇಳಿ? ಎಲ್ಲ ರೋಡಿಗೆ ಚೆಲ್ಲಿ ಆಸಿಡ್ ಗಿಸಿಡ್ ಎಲ್ಲ ಚೆಲ್ಲಿಬಿಟ್ಟು. ಲಲಿತಾ ಅಂತ ಸರ್. ನಿಮ್ಮಾನ್ಸ್ ಹತ್ರ ಬೀದಿ ವ್ಯಾಪಾರಿಗಳು ಸ್ವಾಮಿ ಮಾಡ್ತಾರೋದು ನಾವು 25 ವರ್ಷದಿಂದ ಮಾಡ್ತಾ ಇದ್ದೀವಿ. ಏಕಾಏಕಿ ಏನೋ ಒಂದು ನೋಟಿಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಬಂದು ಏಕಾಏಕಿ ಎತ್ತಿಬಿಟ್ರು. ಊಟಗಳೆಲ್ಲ ಚೆಲ್ಲಿ ಎಲ್ಲ ಅವರೇ ನೀರು ಹಾಕ್ಬಿಟ್ರು. ಚೆಲ್ಲಿದ್ದು ಅವರೇನೆ, ನೀರು ಹಾಕಿದ್ದು ಅವರೇನೆ. ನಾವು ಹೇಳಿ ಸಗ್ನ ಇಂಥ ಅನ್ಯಾಯ ಮಾಡ್ತಾರೆ. ಬಡವ್ರಿಗೆ 30 ರೂಪಾಯಿ ಊಟ ಕೊಡ್ತೀವಿ, ಇಲ್ಲ ಜನ ಓಡಾಡೋಕ್ಕೆ ತೊಂದರೆ ಇದೆಯಾ ಅದನ್ನು ನೋಡಲಿ. ಆ ಮುಂದೆ ಹಾಲು ಬೂತ ಇದೆ, ಹಾಲು ಬೂತ್ಗೋಸ್ಕರ ಅಲ್ಲ ಅಮಾಯಕರು ನಮಗೇನೇ ಇದ್ದಿದ್ರೆ ನಾವು ಯಾಕೆ ರೋಡ್ ಮೇಲೆ ಬರ್ತೀವಿ ಹೇಳಿ. ಇವ್ರು ಬಂದು ಒಂದು ತಿಂಗಳಾಗಿ ಈ ಥರ ಮಾಡಿಬಿಟ್ರೆ ಇನ್ನೊಂದ್ಸಲಿ ಓಟ್ ಹಾಕ್ತೀವಾ? ಹಾಂ ಕೈ ಇಲ್ಲ ಸಾ ಇದನ್ನು ಬಿಟ್ಟು ನಾವೇನು ಸಹ ತಿನ್ನಬೇಕು? ಮಣ್ಣು ತಿನ್ನಬೇಕಾ ಹೇಳಿ? ಮಣ್ಣು ತಿನ್ನೋಕ್ಕಾಗತ್ತಾ? 25 ವರ್ಷದಿಂದ ಈ ಕೆಲಸ ಮಾಡಿಬಿಟ್ಟು ನಾವೇನು ತಿನ್ನಬೇಕು? ಮಕ್ಕಳನ್ನ ಮರಿನ ಏನು ಸಾಕಬೇಕು? ನಮ್ಮ ಜೀವನ ಹೆಂಗೆ? ಇದನ್ನು ಬಿಟ್ಟರೆ ನಮ್ಗೆ ಗತಿ ಇಲ್ಲ. ಇಲ್ಲ ಅದನ್ನು ವ್ಯಾಪಾರ ಮಾಡೋ ಗಂಟೆ ಆದರೂ ಬಿಡಬಾರ್ದಾ? ಮಾಡಿದ್ದೀವಿ ಅಂತ ಇಲ್ಲ ಒಂದು ಮಾತು ಟೇಷನ್ ಇಲ್ಲೇ ಇದೆ, ಒಂದು ಮಾತು ಹೇಳ್ಬೋದಾಯ್ತಲ್ಲ ಕರ್ದು. ಏನು ಹೇಳಿದ್ರೆ ಏಕಾಏಕಿ ಎತ್ಬಿಟ್ರೆ ಹೆಂಗೆ ಹೇಳಿ? ಎಲ್ಲ ರೋಡಿಗೆ ಚೆಲ್ಲಿ ಆಸಿಡ್ ಗಿಸಿಡ್ ಎಲ್ಲ ಚೆಲ್ಲಿಬಿಟ್ಟು. ಲಲಿತಾ ಅಂತ ಸರ್.